ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಡಿಸೆಂಬರ್ 20ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಸುನ್ನತಿ ಎಂದು ಹೇಳಿಕೊಂಡು ಅಂಗಚ್ಛೇದನ ಮಾಡುವವರಿಗೆ ಎಚ್ಚರಿಕೆಯಾಗಿರಿ. ನಿಜವಾದ ಸುನ್ನತಿಯವರು ಯಾರೆಂದರೆ ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವುಗಳಲ್ಲಿ ಭರವಸೆ ಇಲ್ಲದವರು ಆಗಿರುವ ನಾವೇ. ಫಿಲಿಪ್ಪದವರಿಗೆ 3ನೇ ಅಧ್ಯಾಯ 2-3 ವಚನ. ಬಿದ್ದು ಹೋದ ಮನುಕುಲದವರಲ್ಲಿರುವ ಯಾವುದೇ ಸ್ವಾಭಾವಿಕ ಮನುಷ್ಯನು ಸಂಪೂರ್ಣವಾಗಿ ಹೃದಯ ಸುನ್ನತಿಯನ್ನು ಹೊಂದಿಲ್ಲ, ಮತ್ತು ಹಾಗೆ ಹೃದಯ ಸುನ್ನತಿಯನ್ನು ಹೊಂದಿರುವವರು ಲೋಕಕ್ಕೆ ಸತ್ತವರಾಗಿದ್ದಾರೆ. ಲೋಕದ ನಿರೀಕ್ಷೆಗಳು, ಗುರಿಗಳು, ಮಹತ್ವ ಆಕಾಂಕ್ಷೆಗಳೆಲ್ಲವೂ ಅವರ ಪಾಲಿಗೆ ಶಿಲುಬೆಗೇರಿಸಲ್ಪಟ್ಟದ್ದಾಗಿವೆ ಮತ್ತು ಅವರು ದೇವರಿಗಾಗಿ ಜೀವಂತವಾಗಿದ್ದಾರೆ. ಅಂತಹ ಹೃದಯ ಸ್ಥಿತಿ ಉಳ್ಳವರೆಂದು ಮನವರಿಕೆ ಆಗುವವರೆಗೆ ದೇವರು ಅಂಗೀಕರಿಸಿದ ಮತ್ತು ಆತನ ಬಾಧ್ಯತೆಗೆಂದು ಎಲ್ಲ ಉತ್ಕೃಷ್ಟವಾದ ಮತ್ತು ಅಮೂಲ್ಯವಾದ ವಾಗ್ದಾನಗಳ ಆಶೀರ್ವಾದಿಸಲ್ಪಟ್ಟ ಪುರಾವೆಯನ್ನು ಹೊಂದಿದ್ದಾನೆ. ಹಾಗಿದ್ದರೆ ಅವನು ಮರಣ ಪರ್ಯಂತ ನಂಬಿಗಸ್ತನಾಗಿರಲು ಪ್ರಯತ್ನಿಸುತ್ತಾನೆ. ಆದರೆ ಅಂಥವರೆಲ್ಲರೂ ಸುನ್ನತಿ, ಕಲಹ ಮತ್ತು ವಿಭಜನೆಯ ಮನೋಭಾವದ ಬಗ್ಗೆ ಎಚ್ಚರಿಕೆಯಿಂದಿರಲಿ, ಏಕೆಂದರೆ ಈ ದುಷ್ಟ ದಿನದಲ್ಲಿ ಬೆಂಕಿಯಂತಿರುವ ಶೋಧನೆಗಳಲ್ಲಿ ಅಂಥವರೆಲ್ಲರೂ ಖಂಡಿತವಾಗಿಯೂ ಬೀಳುತ್ತಾರೆ. ಮತ್ತು ಯಾರೆಲ್ಲ ದೇವರನ್ನು ಆತ್ಮದಲ್ಲಿ ಮತ್ತು ಸತ್ಯದಲ್ಲಿ ಆರಾಧಿಸುತ್ತಾರೋ ಅಂಥವರು ಮಾತ್ರ ನಿಲ್ಲುತ್ತಾರೆ. ಈಗಾಗಲೇ ಸಹಿಷ್ಣುತೆಯ ಪರೀಕ್ಷೆಯು ಕೆಲವರಿಗೆ ತೀವ್ರವಾದ ಪರೀಕ್ಷೆಯಾಗಿದೆ ಎಂದು ಸಾಬೀತುಪಡಿಸುತ್ತಿದೆ ಮತ್ತು ಖಂಡಿತವಾಗಿಯೂ ಇನ್ನೂ ಹೆಚ್ಚು ತೀವ್ರವಾಗಿರುತ್ತದೆ. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವವರಲ್ಲಿ ರಕ್ತದ ಪ್ರಾಣಾಪಾಯದ ಮಟ್ಟಿಗೂ ಇನ್ನೂ ಅದನ್ನು ಎದುರಿಸಲಿಲ್ಲ. ಇಬ್ರಿಯದವರಿಗೆ 12ನೇ ಅಧ್ಯಾಯ 4ನೇ ವಚನ. ಕರ್ತನಿಗೆ ತಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳದಿದ್ದರೆ ಮತ್ತು ಮೀಸಲು ಇಲ್ಲದಿದ್ದಾಗಿ ಅರ್ಪಿಸಿಕೊಳ್ಳದಿದ್ದರೆ ಈ ದುಷ್ಟ ದಿನದಲ್ಲಿ ನಿಲ್ಲಲು ಸಾಧ್ಯವಾಗುತ್ತದೆ ಎಂಬುದಕ್ಕೆ ಯಾವುದೇ ಭರವಸೆ ಇಲ್ಲ. ಆದರೆ ಕರ್ತನಿಗೆ ತಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಿದವರು ಮತ್ತು ಮೀಸಲು ಇಲ್ಲದ್ದಾಗಿ ಅರ್ಪಿಸಿದವರು ಹಾಗೂ ತಮ್ಮ ಒಡಂಬಡಿಕೆಗೆ ಇನ್ನೂ ನಂಬಿಗಸ್ತರಾಗಿರುವವರು ಕ್ರಿಸ್ತ ಯೇಸುವಿನಲ್ಲಿ ಸಂತೋಷಪಡಲು ಕಾರಣವನ್ನು ಹೊಂದಿದ್ದಾರೆ, ಏಕೆಂದರೆ ಕ್ರಿಸ್ತನ ಕೃಪೆಯು ಅವರಿಗೆ ಸಾಕಾಗಿದೆ ಮತ್ತು ಆತನ ಅಮೂಲ್ಯವಾದ ರಕ್ತವು ಅವರಿಗೆ ಈಡು ಬಲಿಯಾಗಿ ಕೊಂಡುಕೊಂಡಿತು ಎಂಬುದೇ. ಆಮೆನ್.